ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಈ ಥರ ಒಂದು ಅದ್ಭುತವಾದಂಥ ಫಾರೆಸ್ಟ್ ಸಿಕ್ಬಿಟ್ರೆ ರೈಡ್ ಮಾಡೋಕ್ಕೆ. ಅದು ಫಾರೆಸ್ಟ್ ಯಾವ ಥರ ಇದೆ ಅಂದರೆ ಮಿಸ್ಟಿ ಫಾರೆಸ್ಟ್ ಅಂದ್ಕೊಳ್ಳಿ. ಫುಲ್ಲು ಫಾಗಿಂದ ಮುಚ್ಕೊಂಡಿರ್ತಕ್ಕಂಥ ಒಂದು ಫಾರೆಸ್ಟು. ಸಖತ್ ಕ್ರೇಜಿಯಾಗಿದೆ ಗುರು. ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಎಷ್ಟು ಕೊಟ್ಟರು ಕಮ್ಮಿ ಅಂತಾರೆ ಗೊತ್ತಾ. ಆ ಥರ ಒಂದು ಅಮೇಝಿಂಗ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಕ್ರೇಜಿ. ಈ ಥರ ಒಂದು ಮಾರ್ನಿಂಗ್ ನೋಡೋದೇ ಒಂದು ಖುಷಿ ನನಗಂತೂ. ನಿಜವಾಗ್ಲೂ ಹೇಳ್ತಿದ್ನಲ್ಲ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಎಲ್ಲೇ ರೈಡ್ಗೆ ಹೋಗಲಿ ನನಗೆ ಸ್ಪೆಷಲಿ ಬಂದು ಫಾರೆಸ್ಟ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸಖತ್ ಖುಷಿ ಆಗುತ್ತೆ. ಬಿಂದಾಸಾಗಿ ನೋಡಿ ಮಜಾ ಮಾಡ್ಕೊಂಡು ಈ ಥರ ಮಿಸ್ಟಿ ಫಾರೆಸ್ಟಲ್ಲಿ ಹೊಡಿಬೋದು ರೈಡ್ನ. ಸಖತ್ ಕ್ರೇಜಿ ಆಗಿರುತ್ತೆ ಮಾತ್ರ. ಬ್ಯೂಟಿ. ಇವಾಗ ನಾನು ಇರ್ತಕ್ಕಂಥ ಈ ಫಾರೆಸ್ಟ್ ಯಾವುದಪ್ಪ ಅನ್ನೋದಾದರೆ ಸತ್ಯಮಂಗಲಂ ಫಾರೆಸ್ಟು. ಇವಾಗ ನಿಮಗೆ ಒಂದು ಹಿಂಟ್ ಸಿಕ್ಕಿರ್ಬೋದು ನಾನು ಎಲ್ಲಿ ಹೋಗ್ತಾ ಇರ್ಬೋದು ಅಂತ. ಇದು ಸತ್ಯಮಂಗಲಂ ಫಾರೆಸ್ಟು ಹಾಸನೂರು ಡಿವಿಷನಿಗೆ ಬರುತ್ತೆ, ಅಂದರೆ ಹಾಸನೂರು ವಿಭಾಗಕ್ಕೆ ಬರುತ್ತೆ. ಇದು ಮಾತ್ರ ಒನ್ ಆಫ್ ದಿ ಸಖತ್ ಡೇಂಜರಸ್ ಫಾರೆಸ್ಟ್ ಅಂತಲೂ ಹೇಳ್ತಾರೆ. ಏನಕ್ಕಪ್ಪ ಅನ್ನೋದಾದರೆ ಇಲ್ಲಿ ಆನೆಗಳ ಹಾವಳಿ ಮಾತ್ರ ಸಖತ್ತಾಗಿದೆ ಗುರು. ನಾನೇ ಸುಮಾರು ಸರ್ತಿ ರೋಡಲ್ಲಿ ಓಡಾಡಬೇಕಾದಾಗ ಸಿಕ್ಕಾಕೊಂಡಿದ್ದೇನೂ ಕೂಡ. ಆ ಒಂದು ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಸಖತ್ ಸೈಕ್ ಅಂದರೆ ಸೈಕ್ ಇದು ಫಾರೆಸ್ಟು. ಸಿಕ್ಕಾಪಟ್ಟೆ ಆನೆಗಳು ಓಡಾಡ್ತಾ ಇರುತ್ತೆ. ತಗಲಾಕೊಂಡ್ರೆ ಅಷ್ಟೇ ಗುರು. ಆದರೆ ಬ್ಯೂಟಿಫುಲ್ ಆಗಿರುತ್ತೆ. ಈ ಒಂದು ಅರ್ಲಿ ಮಾರ್ನಿಂಗಲ್ಲಿ ಈ ಥರ ಒಂದು ರೈಡ್ ಹೋಗೋಕ್ಕೆ, ಈ ಥರ ಒಂದು ಫಾರೆಸ್ಟಲ್ಲಿ ಸಖತ್ ಕ್ರೇಜಿಯಾಗಿರುತ್ತೆ. ಇವಾಗ ಸಮಯ ಬಂದು ಜಸ್ಟ್ ಬರೀ ಒಂದು 7 ಗಂಟೆ ಆಗಿರ್ಬೋದು ಅಷ್ಟೇ ಅಂದ್ಕೊಳ್ಳಿ. ವಾವ್, ಮುಂದೆ ನೋಡಿ ಬಿದುರಿನ ಮರಗಳು ಯಾವ ಥರ ಉಂಟು. ಅದನ್ನೊಂಥರ ಯಾವ ಥರ ಮಾಡಿಬಿಟ್ಟಿದೆ ಅಂದರೆ ಆರ್ಚ್ ಥರ ಕ್ರಿಯೇಟ್ ಮಾಡಿಬಿಟ್ಟಿದೆ ಬಿದಿರಿನ ಮರಗಳಿಂದ. ಈಗ ಮುಂದೆ ಏನು ಊರು ಕಾಣಿಸ್ತಿದೆ ಗೊತ್ತಾ, ಇದೇ ಒಂದು ಲಾಸ್ಟ್ ಊರಾಗಿರುತ್ತೆ ಹಾಸನೂರು. ನೀವೇನಾದರೂ ತಿನ್ಕೋಬೇಕು ಏನಾದರೂ ಮಾಡಬೇಕು ಅಂದರೆ ಇಲ್ಲೇ ಮಾಡ್ಕೊಳ್ಳೋದು ಬಿಟ್ಟರು. ಏನಕ್ಕಪ್ಪ ಅಂದರೆ ಮುಂದೆ ಹೋದಂಗೆ ನಿಮಗೆ ದಿಂಬಂ ಘಾಟ್ ಸಿಕ್ಬಿಡುತ್ತೆ. ಅಲ್ಲಿ ಘಾಟ್ ಇಳಿಯೋವರೆಗೂ ಅಂದರೆ ಅಪ್ ಟು ಬನ್ನಾರಿವರೆಗೂ ನಿಮ್ಗೆ ಏನೇನು ಸಿಗಲ್ಲ. ಸೊ ಹಂಗಾಗಿ ನೀವು ತಿಂಡಿ ಮಾಡೋದಿದ್ರೆ ಇಲ್ಲೇ ಮಾಡ್ಕೊಳ್ಳೋದು ಬೆಟ್ರ್ ಅಂತ ಅಂದ್ಕೊಳ್ಳಿ. ನಾನು ಇಲ್ಲೇ ಮುಂದೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೋಗುವ, ಆಮೇಲೆ ನಿಮ್ಗೆ ಮುಂದೆ ಸಿಗ್ತೀನಿ ಅಂತ ಬನ್ನಿ. ತಿಂಡಿಗೆ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮತ್ತೆ ನನ್ನ ಮುಂದಿನ ಪ್ರಯಾಣನ ಮುಂದುವರಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಏನಪ್ಪ ಸೀನ್ ಅಂದರೆ ತಿಂಡಿ ತಿಂತಾ ಇದ್ದೆ, ಅಲ್ಲಿ ಮುಂದುಗಡೆನೆ ಒಂದು ಆನೆ ಆಡ್ತಾ ಇತ್ತು ಅಂದ್ಕೊಳ್ಳಿ. ಎಲ್ರಿಗೂ ಒಂದು ಸೆಕೆಂಡ್ ಭಯ ಆಗೋಗ್ಬಿಟ್ಟಿತ್ತು. ಮತ್ತು ಹೋಟ್ಲವ್ರು ಹೇಳಿದರು, ಈ ಕಡೆಗೇನು ಬರಲ್ಲ, ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಗಾಡಿಗಳನ್ನು ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಓ ಮೈ ಗುಡ್ನೆಸ್, ಹೆಂಗಿರುತ್ತೆ ನೋಡಿ ಕಾಡಂಚಿನ ಪ್ರದೇಶಗಳು ಅಂತಂದರೆ. ಯಾವ ಟೈಮಲ್ಲಿ ಯಾವ ಪ್ರಾಣಿಗಳು ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಂದ್ಕೊಳ್ಳಿ. ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ಕೊಳ್ಳಿ ಅವ್ರನ್ನೆಲ್ಲ ನೋಡಿಬಿಟ್ಟು. ಸೊ ಇವಾಗ ತಿಂಡಿ ಎಲ್ಲ ಆಯಿತು, ಜರ್ನಿನ ಮುಂದುವರಿಸ್ತಾ ಇದ್ದೀನಿ. ಸಕ್ಕತ್ತಾಗಿತ್ತು ಬ್ರೇಕ್ಫಾಸ್ಟು. ನಾನು ಈ ರೋಡಲ್ಲಿ ಯಾವಾಗ ಬಂದರೂ ಕೂಡ ಅದೇ ಒಂದು ಹೋಟ್ಲಲ್ಲಿ ತಿಂಡಿಗೆ ನಿಲ್ಲಿಸೋದು. ಅದು ಬಂದು ಲಾಸ್ಟ್ ಹೋಟ್ಲಾಗಿರುತ್ತೆ. ಅದನ್ನು ಬಿಟ್ಟರೆ ಮುಂದೆ ಯಾವುದೇ ಥರದ ಹೋಟೆಲ್ ಸಿಗೋಲ್ಲ. ಹೋಟೆಲ್ ನೇಮ್ ಬಂದು ಭಾಮಾ ಹೋಟೆಲ್ ಅಂತ. ಎಲ್ಲ ಥರದ ತಿಂಡಿ ಇರುತ್ತೆ ಗುರು, ಸಕ್ಕತ್ತಾಗಿರುತ್ತೆ. ಸ್ಪೀಡ್ ಸರ್ವೀಸು, ಕ್ಲೀನಾಗಿದೆ, ಚೆನ್ನಾಗಿತ್ತು. ಒಂಥರ ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಅಂದಂಗೆ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅನ್ನೋದಾದರೆ ದಿಂಬಂ ಘಾಟ್ಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ತುಂಬ ದಿವಸ ಆಗಿತ್ತು ನನಗದೇನೋ ದಿಂಬಂ ಘಾಟ್ ಅಂದರೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ದಿಂಬಂ ಘಾಟ್ಗೆ ಹೋಗ್ತಾ ಇದ್ದೀನಿ. ದಿಂಬಂ ಘಾಟಿಂದ ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅದ್ಭುತವಾದಂಥ ಜರ್ನಿನಲ್ಲಿ ನೀವು ಕೂಡ ನನ್ನ ಜೊತೆಗೆ ಮಜಾ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಮುಂದೆ ಬರೋದೇ ನನಗೆ ದಿಂಬಂ ಆಗಿರುತ್ತೆ.
ಇಷ್ಟೊತ್ತವರೆಗೂ ನಾನು ಹಾಸನೂರಲ್ಲಿದ್ದೆ. ಹಾಸನೂರಲ್ಲಿ ತಿಂಡಿ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನೋಡ್ಬೋದು ಎಲ್ಲ ಆನೆಗಳು ಓಡಾಡಿರೋ ಲದ್ದಿ ರೋಡ್ ಮೇಲೆ ಬಿದ್ದಿದೆ. ಈ ಒಂದು ಏರಿಯಾ ಬಂದು ತುಂಬ ಅಂದರೆ ತುಂಬ ಡೇಂಜರ್ ಆಗಿರುತ್ತೆ. ಸೊ ಹಂಗಾಗಿ ತುಂಬ ಹುಷಾರಾಗಿ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಸುಮಾರು ಅಂದರೆ ಸುಮಾರು ಆನೆಗಳು ಓಡಾಡುತ್ತೆ ಗುರು. ಈ ಒಂದು ಜಾಗದಲ್ಲಿ ಮಾತ್ರ ಸೈಕ್ ಮಾಡಿ ಹಾಕ್ಬಿಡ್ತವೆ ಅಂದ್ಕೊಳ್ಳಿ. ಆ ಲೆವೆಲಲ್ಲಿ ಆನೆಗಳು ಓಡಾಡ್ತಾ ಇರುತ್ತೆ. ನೋಡಿ ಮುಂದ್ಗಡೆ ಬೆಟ್ಟದ ವ್ಯೂ ಎಲ್ಲ ಹೆಂಗುಂಟು. ಎಲ್ಲೇ ನೋಡಿದ್ರು ಕೂಡ ಬೆಟ್ಟ, ಈ ಕಡೆ ನೋಡಿದ್ರು ಬೆಟ್ಟ. ಸಖತ್ ಕ್ರೇಜಿ ಆಗಿದೆ. ಬೆಳಿಗ್ಗೆ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಫಾಗ್ ಇತ್ತು. ಇವಾಗ ಅಷ್ಟೊಂದೇನು ಫಾಗ್ ಇಲ್ಲ, ಲೈಟಾಗಿ ಬಿಸಿಲು ಬಂದಿದೆ. ಟೈಮ್ ಎಷ್ಟಾಗಿದೆಯಪ್ಪ ಅಂದರೆ ಎಕ್ಸಾಕ್ಟಾಗಿ 8:30 ಆಗಿದೆ. ಪ್ಲೆಸೆಂಟಾಗಿದೆ ವೆದರು. ಜಾಸ್ತಿ ಅಷ್ಟೊಂದೇನು ಬಿಸಿಲಿಲ್ಲ. ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಮಸ್ತಾಗಿದೆ ಒಂಥರ ಗಾಡಿ ಓಡಿಸೋದಕ್ಕೆ. ಈ ಒಂದು ರೋಡಲ್ಲಿ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಬಿದಿರಿನ ಮರಗಳು ಕಾಣಿಸುತ್ತೆ ನಿಮಗೆ. ತುಂಬ ಇದ್ದಾವೆ ಬಿದಿರಿನ ಮರಗಳು ರೋಡಲ್ಲಿ. ಒಂಥರ ಹೆಂಗಂದರೆ ಬಿದಿರಿನ ಮರದ ಆರ್ಚ್ ಥರ ರೆಡಿಯಾಗಿರುತ್ತೆ ಅಂದ್ಕೊಳ್ಳಿ. ಆ ಕಡೆಗೆ ಈ ಕಡೆ ಎರಡೂ ಕಡೆ ಬಿದಿರಿನ ಮರ ಬೆಳೆದು ಒಂಥರ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ಸೊ ಇನ್ನೇನು ಸ್ವಲ್ಪ ಹಿಂಗೆ ಮುಂದೆ ಹೋದರೆ ನಮಗೆ ದಿಂಬಮ್ ಘಾಟ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಅತ್ಯದ್ಭುತವಾದಂಥ ಒಂದು 27 ಹೇರ್ ಪಿನ್ ಬೆಂಡುಗಳಿದೆ. ಸಖತ್ ಖತರ್ನಾಕ್ ಆಗಿರ್ತಕ್ಕಂಥ ಹೇರ್ ಪಿನ್ ಬೆಂಡುಗಳು. ಇದನ್ನು ಒನ್ ಆಫ್ ದಿ ಡೇಂಜರಸ್ ಘಾಟ್ ಕೂಡ ಅಂತ ಕರೀತಾರೆ. ಏನಕ್ಕಪ್ಪ ಅಂದರೆ ಆ ಘಾಟಲ್ಲಿ ಏನು ತಿರುವುಗಳಿದೆ ಗೊತ್ತಾ, ಅದು ಸಖತ್ ಅಂದರೆ ಸಖತ್ತಾಗಿ ಡೇಂಜರ್ ಆಗಿದೆ. ಅದರಲ್ಲಿ ಬೇರೆ ಹೆವಿ ಲೋಡೆಡ್ ವೆಹಿಕಲ್ಸ್ ತುಂಬ ಓಡಾಡುತ್ತೆ. ಸೊ ಹಂಗಾಗಿ ಒಂಥರದ ಡೇಂಜರಸ್ ಘಾಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬ್ಯೂಟಿಫುಲ್ ಆಗಿದೆ. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಲೈಫ್ ಟೈಮಲ್ಲಿ ದಿಂಬಮ್ ಘಾಟ್ದು. ಯಾರಾದರೂ ಈ ರೋಡಿಗೆ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಬಿಟ್ಟು ಅದ್ಭುತವಾಗಿರ್ತಕ್ಕಂಥ ದಿಂಬಮ್ ಘಾಟ್ನ ನೋಡ್ಕೊಂಡು ಎಂಜಾಯ್ ಮಾಡಿ ತಪ್ಪದೇನೆ. ಯಾರ್ಯಾರು ನೋಡಿಲ್ಲ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಏನಕ್ಕಂತ ಅನ್ನೋದಾದರೆ ನಾನು ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನಪ್ಪ ಅನ್ನೋದಾದರೆ ದಿಂಬಮ್ ಘಾಟ್ದು ಅನ್ಕಟ್ ವಿಡಿಯೋ ಹಾಕೋಣ ಅಂತ. ಅನ್ಎಡಿಟೆಡ್ ವಿಡಿಯೋ ಅಂದರೆ ಕಂಪ್ಲೀಟ್ ನಾನು ದಿಂಬಮ್ ಘಾಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಳಿಯೋವರೆಗೂ ಕೊನೆ ಏನು ಬರುತ್ತೆ ಲಾಸ್ಟು ಹೇರ್ ಪಿನ್ ಬೆಂಡ್ವರೆಗೂ ಎಂಟೈರ್ ವಿಡಿಯೋನ ಅನ್ಎಡಿಟೆಡ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ನೀವೆಲ್ಲ ಮನೆಯಲ್ಲೇ ಕೂತ್ಕೊಂಡು ಅತ್ಯದ್ಭುತವಾದಂಥ ದಿಂಬಮ್ ಘಾಟ್ನ ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳಿ. ಸೊ ಅದನ್ನೆಲ್ಲ ನೋಡಬೇಕು ಅನ್ನೋದಾದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಸೊ ಫಟಾಫಟ್ ಅಂತ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಇವಾಗಲೇ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಗಂಟೆನ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಗಂಟೆ ಹೊಡೆದ ತಕ್ಷಣ ನಿಮಗೆ ನಾನು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಗಂಟೆನ ಹೊಡೆಯೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಎಳೆ ಬಿಸಿಲಿನಲ್ಲಿ ಈ ಥರ ಒಂದು ಅದ್ಭುತವಾದಂಥ ಕಾಡಿನಲ್ಲಿ ಹೋಗೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಅದರ ಮುಂದೆ ನೀವೇನು ಕೊಟ್ಟರು ಸಾಕಾಗಲ್ಲ ಅಂದ್ಕೊಳ್ಳಿ. ಅಷ್ಟೊಂದು ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ಕೊಳ್ಳಿ. ಅದ್ಭುತವಾಗಿರುತ್ತೆ ನಿಜಕ್ಕೂ. ಇದು ಒಂಥರ ಎಕ್ಸ್ಪೀರಿಯನ್ಸು ಕ್ರೇಜಿ. ಜಾಸ್ತಿ ಇಲ್ಲೇ ಮಾತಾಡ್ಬಿಟ್ರೆ ಕಷ್ಟ. ದಿಂಬಮ್ ಘಾಟಲ್ಲಿ ಮತ್ತೆ ಸಿಗ್ತೀನಂತೆ. ಸೊ ಇವಾಗ ಮುಂದೆ ಏನು ಕಾಣಿಸ್ತಿದೆ ಗೊತ್ತಾ, ಇಲ್ಲಿಂದ ನಿಮಗೆ ಹಿಂಗೆ ಮುಂದೆ ಹೋದರೆ ಇಲ್ಲಿಂದನೇ ನಿಮಗೆ ದಿಂಬಮ್ ಘಾಟ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ನೋಡ್ಬೋದು ಹೆಂಗುಂಟು ದಿಂಬಮ್ಮು. ಇಲ್ಲಿಂದ ನಾನು ಹೇಳಿದ್ನಲ್ವ ಅನ್ಕಟ್ ವಿಡಿಯೋನ ಹಾಕ್ತೀನಿ ನಾನು. ನೋಡ್ಬೋದು ನೀವು ಇಲ್ಲಿಂದನೇ ಹೆಂಗಿದೆ. ಸೊ ಇಲ್ಲಿಂದ ನಾನು ಅನ್ಕಟ್ ವಿಡಿಯೋ ಹಾಕ್ತೀನಿ ನಿಮಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾದ ನಂತರ ಏನು ವಿಡಿಯೋ ಬರುತ್ತೆ ಅದು ಕಂಪ್ಲೀಟ್ ಬಂದು ಅನ್ಕಟ್ ವಿಡಿಯೋ ಆಗಿರುತ್ತೆ ದಿಂಬಮ್ ಘಾಟ್ದು. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಮುಂದೆ ಕಂಟಿನ್ಯೂ ಮಾಡ್ತಾ ದಿಂಬಮ್ ಘಾಟ್ ವಿಡಿಯೋನ ಎಂಟೈರ್ ಅನ್ಕಟ್ ವಿಡಿಯೋನ ತೋರಿಸ್ತೀನಂತೆ ನಿಮಗೆ.